ಈಗ ನಾವೇನೊಂದು ರೀಲ್ಸ್ ಮಾಡ್ಬೇಕಂತ ರೀಲ್ಸ್ ಫಸ್ಟ್ ಅಭಿಯನ್ಗೆ ಕೃಷ್ಣ ಅಂತ ಬಾರಿ ಚಂದ ಚಂದದಿತ್ತು ತೆಗೊಳ್ಳಿಕ್ಕೆ ಇಡ್ಲಿಕ್ಕೆ ಜಾಗ ಇಲ್ಲ ಅತ್ತೆ ಅದೇ ಬೈತಾ ಇದ್ದಾರೆ. ಇದು ಎಲ್ಲಿಗೆ ಹೋದ್ರೆ ಕೂಡ ಇದು ಇರ್ತದೆ ಬಿದಿಂಗ್ವಿ ಮತ್ತೆ ಸೋಡಾ ಶರ್ಬತ್. ಹರೇ ಕೃಷ್ಣ, ಶುಭ ದಿನ ಎಲ್ರಿಗೂ. ಇವತ್ತು ಬೆಳಿಗ್ಗೆ ಬೇಗನೆ ಎದ್ದಿದ್ದೆ, ಯಾಕಂದರೆ ಅನಂತಾಡಿ ಜಾತ್ರೆಗೆ ಹೋಗ್ಲಿಕ್ಕೆ ಉಂಟು. ಸಬ್ಸ್ಕ್ರೈಬರ್ ಮನೆಗೆ ಹೋಗಬೇಕು ಅಂತ ತುಂಬ ದಿನ ಆಗಿತ್ತು ಕಪ್ಪ ರೊಟ್ಟಿ ಮಾಡೋದು. ಹಾಗಾಗಿ ಇವತ್ತು ಕಪ್ಪ ರೊಟ್ಟಿ ಮಾಡಿದ್ದು. ಅಕ್ಕಿ ಕೂಡ ಚೇಂಜ್ ಆಗಿದೆ, ಹಾಗಾಗಿ ಪರವಾಗಿಲ್ಲ, ಇವಾಗ ಸ್ವಲ್ಪ ಚೆನ್ನಾಗಿ ಬರ್ತಾ ಇದೆ. ಇನ್ನು ಎಲ್ಲ ಕೆಲಸ ಮಾಡಿ ಹೊರಡೋದು. ಹೊರಟ್ವಿ ನಾವು ಅನಂತಾಡಿ ಜಾತ್ರೆಗೆ. ಲೇಟ್ ಆಯಿತು ಆಲ್ರೆಡಿ. ನಂದು ಕೆಲಸ ಇವತ್ತೊಂದು ಆಗಿಲ್ಲ ಆಯ್ತು, ಅಮ್ಮ ಇದ್ದಾರಲ್ಲ ಹಾಗಾಗಿ ಪರವಾಗಿಲ್ಲ ಅಂತ ಹೊರಟ್ವಿ. ಅಮ್ಮ ಮಾಡ್ತಾರೆ. ನಿಮಗೆ ಗೊತ್ತಿರ್ಬೋದು, ಮೊನ್ನೆ ನವ್ಯ ಬಂದಿದ್ರಲ್ಲ ನಮ್ಮ ಮನೆಗೆ ಸಬ್ಸ್ಕ್ರೈಬರ್, ಅವರು ಕೂಡ ಅನಂತಾಡಿ ಅವರ ಅಮ್ಮನ ಮನೆ. ಸೊ ಹಾಗಾಗಿ ಅವ್ರು ಕರೆದಿದ್ದಾರೆ ಹೋಗುವ ಅಂತ. ನಾವು 4 ಜನ ಹೋಗ್ತಾ ಇದ್ದೇವೆ ಅನಂತಾಡಿ ಜಾತ್ರೆಗೆ. ನಾನು, ವನಜಕ್ಕ, ಹನಿ, ಕೃಷ್ಣ. ಅಲ್ಲಿ ಹೋದ್ಮೇಲೆ ನವ್ಯ ಸಿಗ್ತಾನೆ ಅಂತ ಹೇಳ್ತಾರೆ, ಮತ್ತೆ ಅವರ ಮನೆಗೆಲ್ಲ ಹೋಗಿ ಬರ್ಲಿಕ್ಕೆ. ನಮಗೆ ಅನಂತಾಡಿ ಸ್ವಲ್ಪ ಹತ್ತಿರವೇ ಆಗತ್ತೆ, ಅಂದರೆ ತುಂಬ ಅಲ್ಲ, ಬಟ್ ಮಾಡಿಗೆ ಹೋದರೆ ಅಲ್ಲಿಂದ ಒಂದು ಸ್ವಲ್ಪ ದೂರ ಅಷ್ಟೇ. ನಾನಿದು ಸೆಕೆಂಡ್ ಟೈಮ್ ಹೋಗ್ತಾ ಇರೋದು. ಫಸ್ಟ್ ಒಮ್ಮೆ ಹೋಗಿದಾಗ ನವ್ಯಂದು ಪರಿಚಯ ಇರಲಿಲ್ಲ ನನಗೆ. ನಾನಿವಾಗ ಹೋಗ್ತಿರೋದು ಅವರನ್ನು ಮೀಟ್ ಆಗಲಿಕ್ಕೆ ಅಂತ ಅರ್ಥ. ಮತ್ತು ಜಾತ್ರೆಗೆ ಕೂಡ ಹೋದಾಗೆ ಆಗುತ್ತಂತ. ಇಲ್ಲಿಗೆ ಹೋಗೋದಾದರೆ ನಾವು ಬೆಳಿಗ್ಗೆ ಬೇಗ ಹೋದರೆ ಮಾತ್ರ ಒಳಗಡೆ ಹೋಗ್ಲಿಕ್ಕೆ ಆಗೋದಿಲ್ಲ. ಅಂದರೆ ಎಂಥ ರಶ್ ಅಂದರೆ ನೋಡಬಹುದು. ನಾವು ರೋಡಲ್ಲಿ ರಿಕ್ಷಾದಲ್ಲಿ ಹೋಗ್ತಾ ಇದ್ದೇವೆ ಮಾಣಿಯಿಂದ. ಎಂಥ ಜನ ಅಂದರೆ ನಡ್ಕೊಂಡೇ ಹೋಗ್ತಿದ್ದಾರೆ. ನಾನು ಇಷ್ಟು ಜನ ಅಂದರೆ ನಮ್ಮೂರಲ್ಲೂ ಕೂಡ ಜಾತ್ರೆಗೆ ಇಷ್ಟು ಜನ ಆಗ್ತಾರೆ ಒಂದೊಂದು ದಿನ, ಬಟ್ ಇಷ್ಟು ಜನ ಅಂದರೆ ಅಷ್ಟು ಜನ. ಯಾಕಂದರೆ ಇಲ್ಲಿದು ಕಾರ್ಣಿಕ ಹಾಗೆ ಉಂಟು, ಕಾರ್ಣಿಕ ಇರುವ ಉಳ್ಳಾಲ್ತಿ, ಇದು ಅನಂತಾಡಿ ಹಾಗೂ ಮಾಣಿದೆಲ್ಲ ಆದ್ವಿ ನಾವು. ಎಂಥ ಜನ ಮಾರೆ, ಫುಲ್ ಜನ. ರಶ್ ಅಂದರೆ ಅಷ್ಟೇ, ಕೃಷ್ಣನ ಕೈ ಇಟ್ಕೊಂಡಿರ್ಬೇಕಷ್ಟೇ. ಫುಲ್ ಜನ ಅಂದರೆ ಫುಲ್ ಜನ. ಇಲ್ಲಿಗೆ ಕಾಣಿಕೆ ಹಾಕುವಂತ ಹೋದ್ವಿ. ಹೋಗುವಾಗ ಎಲ್ಲ ಸ್ವಲ್ಪ ಹೊರಗಡೆನೆ ಕಾಣಿಕೆ ಡಬ್ಬಿ ಎಲ್ಲ ಇಟ್ಟಿರ್ತಾರೆ, ಕೆಲವರು ಹರಕೆ ಎಲ್ಲ ಕೊಡುವವರಿದ್ರೆ. ಯಾಕಂದರೆ ಒಳಗೆ ನಿಮಗೆ ಹೋಗ್ಲಿಕ್ಕೆ ಆಗುದಿಲ್ಲ, ನೋಡ್ಬಹುದು ನೀವು, ಅಷ್ಟು ರಶ್ ಇದೆ. ನಾವೆಂತ ಮಾಡಿದ್ವಿ, ಒಳಗಡೆ ಹೋಗ್ಲಿಕ್ಕೆ ಆಗಲ್ಲ. ಸೊ ಈ ಕಡೆ ಸೈಡ್ ಗೋಪುರ ಅಂತ ಇದೆ, ಅಲ್ಲಿ ಎಲ್ಲ ಹೋಗಿ ನಿಂತ್ಕೊಂಡು ನೋಡಬಹುದು. ಅಲ್ಲಿ ಕೂಡ ನಿಮಗೆ ಕಾಣುವುದಿಲ್ಲ. ನಾನು ಮೊಬೈಲಲ್ಲಿ ಹೀಗೆ ಇಟ್ಕೊಂಡು ಮೊಬೈಲಲ್ಲಿ ನೋಡ್ತಾ ಇದ್ದೆ. ಅಷ್ಟು ರಶ್ ಇತ್ತು, ನೋಡಬಹುದು. ಅದ್ರ ಒಳಗಡೆ ಅಂತೂ ಕಾಲು ಇಡಲಿಕ್ಕೆ ಜಾಗ ಇಲ್ಲ, ಅಷ್ಟು ಜನ ಇದ್ದಾರೆ. ಹಾಗೆ ಮಾಣಿಲಿ ಕೂಡ ಮೆಚ್ಚಾಗತ್ತೆ. ಮಾಣಿ ಮೆಚ್ಚಿ, ಇದು ಅನಂತಾಡಿ ಮೆಚ್ಚೆಲ್ಲ. ಅನಂತಾಡಿ ಉಳ್ಳಾಳ್ತಿ ಹಾಗೂ ಮಾಣಿ ಉಳ್ಳಾಳ್ತಿ ಇದೆಲ್ಲ ಅಕ್ಕ ತಂಗಿಯರು ಅಂತ ಹೇಳ್ತಾರೆ. ಅಂದರೆ ಅದು ದೊಡ್ಡ ಕತೆ ಕೂಡ ಇಲ್ಲಿ ನೋಡುವಾಗಲೇ ಗೊತ್ತಾಗಬಹುದು ನೀವು ಎಷ್ಟು ಕಾರ್ಣಿಕ ಇರ್ಬೋದು ದೈವಕ್ಕೆ ಅಂತ. ಹೆಂಗಸರು ಗಂಡಸರು ಎಲ್ಲರೂ ತುಂಬ ಜನ ಇದ್ದರು. ನಾವಂತೂ ನೋಡಲಿಕ್ಕೆ ಆಗ್ತಾ ಇರಲಿಲ್ಲ, ಆದರೂ ಕಷ್ಟಪಟ್ಟು ನೋಡ್ತಾ ಇದ್ವಿ. ಯಾವಾಗಲೂ ಬಂದರೂ ಅಷ್ಟೇ, ಇಲ್ಲಿ ನಮಗೆ ನೋಡಲಿಕ್ಕೆ ಸಿಗೋದೇ ಕಡಿಮೆ. ಹಾಗೆ ತುಂಬ ದೊಡ್ಡ ಅಣಿ ಕೂಡ ಕಟ್ಟಿರ್ತಾರೆ, ನೋಡ್ಬೋದು ಎಷ್ಟು ದೊಡ್ಡ ಅಣಿ ಅಂತ. ಇದನ್ನು ಅಣಿಯನ್ನು ಹಾಕಿ ಬಲಿ ಕೂಡ ಬರಲಿಕ್ಕೆ ಉಂಟು ಸ್ಥಾನದ ಸುತ್ತಾದರೂ ಜನ ಇಲ್ಲಿ ಕಡಿಮೆ ಆಗೋದಿಲ್ಲ, ಜನ ಬರ್ತಾನೇ ಇದ್ದರು. ಹಾಗೆ ನಾವು ಎಷ್ಟು ನೋಡಲಿಕ್ಕಾಗುತ್ತೋ ಅಷ್ಟು ನೋಡಿ ಮತ್ತೆ ಸಂತೆ ತಿರುಗಲಿಕ್ಕೆ ಹೋಗುವ ಅಂತ ಅಂದ್ಕೊಂಡ್ವಿ. ಸಂತೆ ಕೂಡ ಅಷ್ಟೇ, ಎಷ್ಟು ಸಂತೆ ಉಂಟು ಅಂದರೆ ಫುಲ್ಲು ಸಂತೆನೇ ಸಂತೆ ಸುತ್ತ. ನನಗೆ ಇವಾಗ ಆಗ್ತೈತಿ, ಇನ್ನು ಕೃಷ್ಣನನ್ನು ಕರ್ಕೊಂಡು ನಾನು ಹೋಗಬೇಕಲ್ವಾ ಅಂತ. ಯಾಕಂದರೆ ನಿಮಗೆ ಗೊತ್ತಲ್ಲ, ಅವನು ನೋಡಿದ್ದೆಲ್ಲ ಕೇಳ್ತಾನೆ. ಜೊತೆಗೆ ಅವನು ನನಗೆ ಕಾಣ್ತಾ ಇಲ್ಲ ಅಂತ ಕೂಡ ಹೇಳ್ತಾ ಇದ್ದ. ನನಗೆ ಕಾಣ್ತಾ ಇರಲಿಲ್ಲ, ಇನ್ನು ಅವನನ್ನು ಎತ್ಕೊಂಡ್ರು ಕೂಡ ಅದು ಕಾಣಲಿಕ್ಕಿಲ್ಲ, ಅಷ್ಟು ಜನ ಇತ್ತು ಅಲ್ಲಿ. ಹೊತ್ತು ನೋಡಿ ಆಮೇಲೆ ಸೀದಾ ಸಂತೆ ಹತ್ತಿರ ಬಂದ್ವಿ. ವನಜಕ್ಕ ಮಡಿಕೆ ತಗೊಳ್ಬೇಕು ಅಂತ ಮಡಿಕೆ ನೋಡ್ತಾ ಇದ್ರು. ಮತ್ತು ತಗೊಂಡು ಹೋಗ್ಲಿಕ್ಕೆ ಕಷ್ಟ ಆಗ್ತದೆ ಅಂತ ಬೇಡ ಅಂತ ಬಿಟ್ಟು ಬಂದ್ವಿ. ಯಾಕಂದರೆ ಬರುವಾಗ ರಿಕ್ಷಾದಲ್ಲಿ ಬಂದಿದ್ದಲ್ಲ, ಹೋಗುವಾಗ ಕೂಡ ರಿಕ್ಷಾದಲ್ಲೇ ಹೋಗಬೇಕು ನಾವು. ಹಾಗಾಗಿ ಹೀಗೆ ಒಂದೊಂದು ಕಡೆ ತಿರುಗ್ತಾ ಹೋದ್ವಿ. ಮತ್ತು ಒಂದು ಜ್ಯೂಸ್ ಕೂಡ ಕುಡಿದ್ವಿ ಕಬ್ಬಿಂದು. ಅಷ್ಟು ಬಾಯಾರಿಕೆ ಆಗ್ತಾಯಿತ್ತು, ಜನ ಜಾಸ್ತಿ, ಅದರಲ್ಲಿ ಸೆಕೆ ಕೂಡ ಜಾಸ್ತಿ ಅಲ್ವಾ. ಕೃಷ್ಣನಿಗೆ ಯಾವುದು ಬೇಡಂತೆ, ಅವನಿಗೆ ಕ್ಯಾಂಡಿ ಬೇಕು ಅಂತ ಹೇಳ್ತಾ ಇದ್ದ. ಆಮೇಲೆ ಅಲ್ಲಿಂದ ಹೂವಿನ ಗಿಡ ತೆಗೊಳ್ಳಿಕ್ಕೆ ಅಂತ ಬಂದ್ವಿ. ನಾವು ಸಂತೆ ತಿರುಗ್ತಾ ಇದ್ದೇವೆ ಗಾಯ್ಸ್. ಇದು ಹೂ ನೋಡುವಾಗ ತೆಗೊಳ್ಳುವಂತ ಆಸೆ ಆಗ್ತದೆ, ಮನೆಗೆ ಹೋದ್ಮೇಲೆ ಆಗ್ತದೆ ಇಲ್ವಾ ಗೊತ್ತಿಲ್ಲ, ಅದೇ ಪ್ರಾಬ್ಲಮ್.
ತುಂಬ ಚೆನ್ನಾಗಿ ವೆರೈಟಿ ಮಲ್ಲಿಗೆ ಅಲ್ಲ, ಸೇವಂತಿಗೆ ಹಾಗೆ ರೋಸು ಈ ಥರ ಎಲ್ಲ ತುಂಬ ಗಿಡ ಇತ್ತು. ನಾನು ಈ ಥರ ಬಂದಾಗ ಹೂವಿನ ಗಿಡ ಎಲ್ಲ ತೆಗೊಳ್ಳೋದು ತುಂಬ ಕಡಿಮೆ, ಅದು ಬದುಕುದು ಕೂಡ ಇಲ್ಲ. ನಾವು ತೆಗೊಂಡ್ರೆ ಅದು ಅವ್ರು ಎಂತ ಹಾಕ್ತಾರೆ ಅಂತ ಗೊತ್ತಿಲ್ಲ, ಬಟ್ ನಾವು ಮನೆಗೆ ತಂದು ಸ್ವಲ್ಪ ದಿನದಲ್ಲಿ ಅದು ಸಾಯ್ಲಿಕ್ಕಾಯಿತು. ಮತ್ತು ಅಂತೂ ಇಂತೂ ಒಂದು 2 ತೆಗೊಂಡ್ವಿ ಇರಲಿ ಅಂತ. 2 ಹೂವನ ಚಕ್ಕ ಒಂದು ಏನೋ ತೆಗೊಂಡ್ರು, ನಾನು 2 ತೆಗೊಂಡೆ. ಮಾತ್ರ ಚೆನ್ನಾಗಿತ್ತು ಗಿಡ ನೋಡಲಿಕ್ಕೆ, ಕಣ್ಣು ತಂಪಾಗ್ತಿತ್ತು. ಅದಾದಮೇಲೆ ಮತ್ತೆ ಮಾಮೂಲಿ ಬಳೆ ಏನಾದರೂ ಇದೆಯಾ ಅಥವಾ ಏನಾದರೂ ತೆಗೊಳ್ಳುವಂಥದ್ದು ಇದೆಯಾ ಅಂತ ನೋಡಲಿಕ್ಕೆ ಬಂದ್ವಿ. ಅಷ್ಟೊತ್ತಿಗೆ ಈ ಥರ ಉಪ್ಪು ಹಾಕಿರುವ ಭರಣಿ ಇರುತ್ತಲ್ಲ, ಉಪ್ಪು ಹಾಕಿಡ್ಲಿಕ್ಕೆ, ಹುಳಿ ಹಾಕಿಡ್ಲಿಕ್ಕೆ ಎಲ್ಲ ಇಂಥ ಭರಣಿ ಯೂಸ್ ಮಾಡ್ತಾರಲ್ಲ, ನನಗೆ 2 ಬೇಕಿತ್ತು. ನಮ್ಮ ಮನೆಯಲ್ಲಿ ಭರಣಿ ದೊಡ್ಡದಿರೋದು, ಸೊ ಹಾಗಾಗಿ ಇದು ನೋಡಲಿಕ್ಕೆ ಕೂಡ ಚೆಂದ ಇತ್ತು, ರೇಟ್ ಕೂಡ ಕಡಿಮೆ. 200 ರೂಪಾಯಿಗೆ 2 ಕೊಟ್ಟರು. ಚೆನ್ನಾಗಿತ್ತು ಕ್ವಾಲಿಟಿ ಕೂಡ, ಸೊ ಹಾಗಾಗಿ ಅದನ್ನು ಕೂಡ ತೆಗೊಂಡ್ವಿ. ಅದಾದಮೇಲೆ ಕೃಷ್ಣನಿಗೆ ಆಟದ ಸಾಮಾನು ಬೇಕು ಅಂತ ಆಯಿತು. ಹಾಗಾಗಿ ಅವನ ದೊಡ್ಡಮ್ಮ ಮತ್ತು ನಾನು ಸೇರಿ ಅವನಿಗೆ ಒಂದು ತೆಗೆದು ಕೊಟ್ವಿ. ಅವ್ರು ಹೇಳಿದರು ನನ್ನ ಲೆಕ್ಕದಲ್ಲಿ ಒಂದಿರಲಿ ತೆಗೆದುಕೊಡು ಅಂತ. ಹಾಗಾಗಿ ಅದೇನೋ ಬರೆಯುವುದಂತೆ ಒಂಥರ ಸೋಲರ್ ಅಂತೆ. ಅದರಲ್ಲಿ ಬರೆದ್ರೆ ಅಕ್ಷರ ಬರೆಯುವುದು, ನಿಮ್ಗೆ ಗೊತ್ತಿರ್ಬೋದು ಅದು. ಆಮೇಲೆ ಅದು ಒಂದು ಡಿಲೀಟ್ ಅಂತ ಆಪ್ಷನ್ ಇದೆ, ಅದು ಡಿಲೀಟ್ ಮಾಡಿದಾಗ ಅದು ಹೋಗುತ್ತೆ. ಸೊ ಅದನ್ನ ಒಂದು ತೆಗೊಂಡ್ವಿ. ಅದಾದಮೇಲೆ ಇನ್ನೊಂದು ಕಡೆ ಇಲ್ಲಿ ನೋಡಿ ಭರಣಿ ಬಂದ್ವಲ್ಲ, ಇಲ್ಲಿ ಫುಲ್ ಜಾಸ್ತಿ ರೇಟ್ ಹೇಳ್ತಾಯಿದ್ರು ಅವರು. ನಾವು ತಗೊಂಡಲ್ಲಿ ಕಡಿಮೆ ಇತ್ತು. ಅಲ್ಲಿಂದ ಗೋಬಿ ಮಂಚೂರಿ ತಿನ್ಲಿಕ್ಕೆ ಅಂತ ಬಂದ್ವಿ. ನವ್ಯನವರು ಇವಾಗಷ್ಟೇ ಬಂದ್ರಂತೆ, ಮತ್ತೆ ಅವರು ಹೊರಡುವಾಗ ಕಾಲ್ ಮಾಡ್ತೇನೆ ಅಂತ ಹೇಳಿದ್ರು. ಮತ್ತೆ ಅವರ ಮನೆಗೆ ಹೋಗುದು, ನಾವು ಕೆಲವೊಂದು ಐಟಮ್ ಎಲ್ಲ ತಗೊಂಡು ಹೋಗುದು ಸಮಸ್ಯೆ. ಎಂತ ಅಷ್ಟು ಸೆಕೆಯಲ್ಲಿ ಕುತ್ಕೊಳ್ಳಿಕ್ಕೆ ಆಗುದಿಲ್ಲ, ಅಷ್ಟು ಸೆಕೆ. ಇಂಥ ಜನ ಮಾರಾಯ. ನನಗೊಂಜನಕ್ಕೆ ಪಾಯಿಜ್ಜ ಅದಾಗಬೇಕಿಲ್ಲ ಸ್ವಲ್ಪ ಹೊತ್ತಾದ್ಮೇಲೆ ಹೆಂಗಸರಿಗೆ ಅದ್ರೊಳಗಡೆ ಪ್ರವೇಶ ಇಲ್ಲ, ಅದು ಬೇರೆ ಏನೋ ಊಟ ಇರ್ತಾರೆ, ನಾವು ಇಡುವಾಗ ಹೆಂಗಸರು ನೋಡ್ಲಿಕ್ಕಿಲ್ಲ ಅಂತ. ಆಮೇಲೆ ಬಚ್ಚಂಗಾಯಿ ತಗೊಳ್ತಾ ಇದ್ದೀವಿ. ಈಗ ನವ್ಯನ ಮನೆಗೆ ಹೋಗ್ತೀವಲ್ಲ, ಏನಾದರೂ ಕೊಡಬೇಕಲ್ಲ, ಖಾಲಿ ಕೈಯಲ್ಲಿ ಹೋಗ್ಲಿಕ್ಕೆ ಸರಿ ಆಗಲ್ಲ. ಹಾಗಾಗಿ ಬಚ್ಚಂಗಾಯಿ ಕೊಡುವ ಅಂತ, ಈ ಬಿಸಿಲಿಗೆ ಬಚ್ಚಂಗಾಯಿ ಬೆಸ್ಟ್ ಅಂತಲೇ ಹೇಳ್ಬೋದು. ನವ್ಯ ಕೂಡ ಕಾಲ್ ಮಾಡಿದರು ಎಲ್ಲಿದ್ದೀರಾ ಅಂತ. ಹಾಗೆ ಹನಿಯ ಫ್ರೆಂಡ್ ಕೂಡ ಕೆಲವರು ಸಿಕ್ಕಿದ್ರು. ಹನಿಗೆ ಭಾರಿ ಖುಷಿ ಆಯಿತು ನೋಡಿ. ನಾವು ಇವಾಗ ನವ್ಯನವರಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ವಿ. ನಮ್ಮದು ಸಂತೆ ಎಲ್ಲ ಸುತ್ತಿ ಆಯಿತು, 1 ರೌಂಡು, ಅದು ಇದು ಅಂತೆಲ್ಲ ತೆಗೊಂಡ್ವಿ. ಹಾಗೆ ಕುಡಿಯೋದೆಲ್ಲ ಕುಡಿದ್ವಿ. ಹಾಗೆ ಇಲ್ಲಿ ಅಲ್ಲಿನ ಕೆಲವೊಂದು ಯುವಕ ಮಂಡಲದವರಿಂದ ಇದು ಮಜ್ಜಿಗೆ ಮತ್ತು ಕಾಳು ಮೆಣಸಿನ ಜ್ಯೂಸ್ ಇರುತ್ತಲ್ವ, ಪಾನಕ ಅಂತ ಹೇಳ್ತಾರೆ ನೋಡಿ, ಬೆಲ್ಲ ಹಾಕಿ ಕೊಡ್ತಾರೆ, ಅದೆಲ್ಲರಿಗೂ ಕೊಡ್ತಾಯಿದ್ರು. ನಾನು ಪಾನಕ ನನ್ನ ಲೈಫಲ್ಲಿ ಕುಡ್ದಿಲ್ಲ ಇಷ್ಟೋ ತನಕ. ಸೊ ಹಾಗಾಗಿ ಖಾಲಿ ಮಜ್ಜಿಗೆಯನ್ನು ಕುಡಿದ್ವಿ. ಅದಾಗುವಷ್ಟೊತ್ತಿಗೆ ಬಾಚವಣ್ಣಂದು ಅಕ್ಕ ಕೂಡ ಸಿಕ್ಕಿದ್ರು, ಅವ್ರ ಹತ್ರ ಕೂಡ ಮಾತಾಡ್ತಾ ಇದ್ವಿ. ಹಾಗೆ ಇಯರಿಂಗ್ ಒಂದು ತೆಗೊಳ್ಳುವ ಅಂತ ತುಂಬ ಆಸೆ ಆಯಿತು. ನಾನು ಎಲ್ಲಿ ಜಾತ್ರೆಗೆ ಹೋದರೂ ಇಯರಿಂಗ್ ತೆಗೊಳ್ಳೋದೊಂದು ಬಿಡಲ್ಲ. ಬಟ್ ನನಗೆ ಇಷ್ಟ ಆಗೋದೊಂದು ಸಿಗ್ತಾ ಇರಲಿಲ್ಲ. ಮತ್ತು ಒಂದಾದರೂ ಯಾವುದಾದ್ರೂ ತೆಗೊಳ್ಳುವಂತ ಕೊನೆಗೆ ಒಂದು ತೆಗೊಂಡೆ. ಯಾಕಂದರೆ ಆಲ್ಮೋಸ್ಟ್ ಎಲ್ಲ ತೆಗೊಂಡಿರ್ತೀವಲ್ಲ, ಅದೇ ಥರದ್ದಿರುತ್ತೆ, ಎಲ್ಲ ಕಡೆ ಒಂದೇ ಥರ ಇರುತ್ತಲ್ವ. ಹಾಗಾಗಿ ಅದಾದಮೇಲೆ ಹನಿದು ಸರ್ ಎಲ್ಲ ಇದ್ರಂತೆ. ಹಾಗಾಗಿ ಹನಿ ನೋಡಿ ಎಲ್ಲ ವೀಡಿಯೋ ತೆಗಿತಾ ಇದ್ದಾರೆ ಅವ್ರದ್ದು. ಆಮೇಲೆ ಸರ್ ಬಂದಿದ್ದಾರೆ ನೋಡು ಅಂತ. ಅದಾದಮೇಲೆ ಮತ್ತೆ ನಾವು ನವ್ಯನವರು ಸಿಗಲಿಲ್ಲ. ಹಾಗಾಗಿ ಮತ್ತೆ ಗೋಪುರದ ಒಳಗಡೆ ಹೋಗಿ ನವ್ಯನವರು ಇಲ್ಲಿ ಒಳಗಡೆ ಎಲ್ಲ ಬಂದು ಇವಾಗ ಅವರು ಸಂತೆ ಸುತ್ತಲಿಕ್ಕೆ ಹೋಗಿದ್ದಾರಂತೆ. ಸೊ ಹಾಗಾಗಿ ನೀವು ಅಲ್ಲೇ ಇರಿ, ಮತ್ತು ಒಟ್ಟಿಗೆ ಹೋಗುವಾಗ ನಾನು ಹೇಳ್ತೇನೆ ಅಂತ ಹೇಳಿದರು. ಹೀಗೆ ಸಂತೆ ಕಡೆ ನೋಡ್ತಾ ಇರುವಾಗ ನವ್ಯ ಅಲ್ಲೇ ಸಿಕ್ಕಿದ್ರು. ಅವರು ಕೂಡ ಮಡಿಕೆ ತಗೊಳ್ಳೋದನ್ನು ನೋಡ್ತಾ ಇದ್ರ. ಮತ್ತು ನಾನು ಹೋಗಿ ಕರೆದೆ. ಅವ್ರಿಗೆ ಖುಷಿ ಆಯಿತು, ನಾನು ನೋಡ್ತಾ ಇದ್ದೆ ಅವ್ರು ಎಲ್ಲಿ ಸಿಗ್ತಾರೆ ಅಂತ. ಸೊ ಒಂದೇ ಸಲ ಸಿಕ್ಕಿದ್ರು. ಮತ್ತು ಅವ್ರದ್ದು ಇನ್ನೂ ಪರ್ಚೇಸಿಂಗ್ ಎಲ್ಲ ಆಗಿರಲಿಲ್ಲ, ಹಾಗಾಗಿ ನಮ್ಮದೆಲ್ಲ ಆಗಿತ್ತಲ್ವ. ಇನ್ನು ಮತ್ತೆ ಅವ್ರ ಜೊತೆ ಹೋಗಲಿಕ್ಕೆ ಸುಸ್ತಾಗುತ್ತೆ. ಅವ್ರು ಹೇಳಿದರು, ಬೇಡ ನೀವು ಕೂತ್ಕೊಂಡಿರಿ, ನಾವು ಹೋಗಿ ರಿಟರ್ನ್ ಬರುವಾಗ ಮತ್ತೆ ಒಟ್ಟಿಗೆ ಸಿಗುವ ಅಂತ ಹೇಳಿದರು. ಅವರ ಅಮ್ಮ, ಅವರ ಫ್ಯಾಮಿಲಿ ಎಲ್ಲರೂ ಬಂದಿದ್ದರು. ಅವರ ಹಸ್ಬೆಂಡ್ ಮಾತ್ರ ಅವರು ಬೆಳಿಗ್ಗೆ ಬಂದು ಹೋಗಿದ್ರಂತೆ. ಅದಾದಮೇಲೆ ನಾವು ಮತ್ತೆ ಒಳಗಡೆ ಬಂದು ಮತ್ತೆ ಕೂತ್ಕೊಂಡ್ವಿ. ಇದೇ ಕೆಲಸ ಆಯಿತು ನಮಗೆ. ನೀವು ನೋಡ್ಬೋದು ಸಂತೆಯಲ್ಲಿ ಎಷ್ಟು ಜನ ಅಂತ. ನನಗಂತೂ ಇಷ್ಟು ಜನ ನೋಡಿ ಆಶ್ಚರ್ಯ ಆಯ್ತಾಯ್ತಾ. ಈ ಸುಡು ಬಿಸಿಲಲ್ಲೂ ಕೂಡ ಇಷ್ಟೊಂದು ಜನ ಇದ್ದಾರಲ್ಲ ಅಂತ. ಅದಕ್ಕೆ ವನಜಕ್ಕೆ ಹೇಳಿದರು, ಇಲ್ಲಿದು ಕಾರ್ಮಿಕ ಹಾಗೆ ಉಂಟು ಅಂತ. ಇವಾಗ ನೋಡಿ ಬಲಿ ಉತ್ಸವ ಸಾಕ್ತಾ ಉಂಟು. ದೊಡ್ಡ ಅಣಿ ಹಾಕ್ಕೊಂಡು ಬಲಿ ಬರೋದಂದರೆ ತಮಾಷೆ ವಿಷಯ ಅಲ್ಲ. ಹಾಗೆ ಹೂವನ್ನು ಕೂಡ ಎಸಿತಾ ಇದ್ರು. ಆ ಹೂವು ತೆಗೊಳ್ಳಿಕ್ಕೆ ಎಷ್ಟು ಜನ ಮುತ್ತಿಗೆ ಬೀಳ್ತಾ ಇದ್ರು ಅಂದರೆ, ತಲೆಯಲ್ಲಿದ್ದ ಹೂವು ಕೂಡ ಕೆಲವ್ರದ್ದು ಕಿತ್ತು ಹಾಕಿದ್ದಾರೆ ಪಾಪ. ಅಂದರೆ ಎಲ್ಲರಿಗೂ ಹೆಂಗಸರಿದ್ದ ಕಡೆ ಹೂವನ್ನು ಎಸಿತಾರೆ. ದೈವದ್ದು ಮೇಲಿದ್ದಂದು ದೈವಕ್ಕೆ ಹಾಕಿದ್ದು ಹೂವೆಲ್ಲ ಇರುತ್ತಲ್ಲ, ಅದನ್ನ ಎಸಿತಾರೆ. ಅದನ್ನ ತೆಗೊಳ್ಳಿಕ್ಕೆ ಎಷ್ಟು
ಜನ ಕಾಯ್ತಿರ್ತಾರೆ ಗೊತ್ತಾ. ಅಷ್ಟೊತ್ತಿಗೆ ನನ್ನ ಸಬ್ಸ್ಕ್ರೈಬರ್ ಒಬ್ಬರು ಸಿಕ್ಕಿದ್ರು, ಪುತ್ತೂರಿನವರು. ಖುಷಿ ಆಯಿತು, ಮಾತಾಡಿದರು. ನಾನು ನಿಮ್ಮ ಮಗಳನ್ನು ನೋಡಿ ಗುರ್ತಾಯಿದ್ದದ್ದು ನೀವು ಅಂತ ಹೇಳಿದ್ರು. ಅದಕ್ಕೆ ನಾನು ಹೇಳಿದೆ ನನ್ನ ಗುರ್ತಾಗಲಿಲ್ವ ನಿಮಗೆ ಅಂತ. ಇಲ್ಲ ನಿಮ್ಮ ಮಗಳನ್ನು ಮೊದಲು ನೋಡಿದ, ಆಮೇಲೆ ಗೊತ್ತಾಯಿತು ನನಗೆ ಅಂತ. ಸೊ ಖುಷಿ ಆಯಿತು ಸಿಕ್ಕಿದ್ರಲ್ಲ ಅಂತ. ಇಬ್ಬರು ಸಿಕ್ಕಿದ್ರು. ವೇಟಿಂಗ್ ನವ್ಯನ ಜೊತೆ ನವ್ಯ ಸಿಕ್ಕಿದ್ರು. ಫುಲ್ ಹೆವಿ ರಶ್, ರಿಕ್ಷಾನು ಇಲ್ಲ, ಬಸ್ಸು ಇಲ್ಲ. ರಿಕ್ಷಾಕ್ಕೆಲ್ಲ ವೆಯ್ಟ್ ಮಾಡುವಾಗ ಇನ್ನೊಬ್ಬರು ಸಬ್ಸ್ಕ್ರೈಬರ್ ಬಂದು ಮಾತಾಡಿದ್ರು, ಲೇಡೀಸ್ ನಮ್ಮ ವ್ಲಾಗ್ ನೋಡ್ತಾರೆ ಅನ್ನೋದೊಂದು ಮಾಮೂಲಿ ವಿಷಯ, ಬಟ್ ಜನ್ಸ್ ಕೂಡ ನೋಡ್ತಾರೆ ಅನ್ನೋದೊಂಥರ ಖುಷಿ ಅಂತಲೇ ಹೇಳ್ಬೋದು. ಯಾಕೆಂದರೆ ಜನ್ಸ್ ಅಷ್ಟೊಂದು ವ್ಲಾಗ್ ನೋಡೋದು ಕಡಿಮೆ, ಬಟ್ ನನ್ನ ವೀಡಿಯೋದಲ್ಲಿ ಕೂಡ ಕಮೆಂಟ್ಸ್ ಜನ್ಸ್ ಜಾಸ್ತಿ ಹಾಕ್ತಾ ಇರ್ತಾರೆ. ಖುಷಿ ಆಯಿತು ಅವರು ಬಂದು ಪಾಪ ಮಾತಾಡ್ಸಿದ್ರಲ್ಲ ಅಂತ. ಆ ಥರ ಮಾತಾಡಿಸಿದಾಗ ನಮಗೂ ಒಂಥರ ಖುಷಿಯಾಗಿ ಫೀಲ್ ಆಗುತ್ತೆ. ಅದಾದಮೇಲೆ ರಿಕ್ಷಾಕ್ಕೆ ತುಂಬ ಹೊತ್ತು ವೆಯ್ಟ್ ಮಾಡಿದ್ವಿ, ರಿಕ್ಷಾ ಸಿಗಲೇ ಇಲ್ಲ. ಮತ್ತು ನವ್ಯನ ಹಸ್ಬೆಂಡ್ ಧನುಷ್ ಇದ್ದಾರಲ್ಲ, ಅವರು ಬಂದು ನಮ್ಮನ್ನು ಪಿಕಪ್ ಮಾಡಿದರು. ಸೊ ಅವರೊಟ್ಟಿಗೆ ಹೋದ್ವಿ. ನವ್ಯನ ಮನೆ ಕೂಡ ಒಳಗಡೆ ಇದೆ. ನಾನು ಹೇಳಿದೆ ನಮ್ಮ ಮನೆ ಥರನೇ ಇದು ಕೂಡ ಒಳಗಡೆ ಇದೆ ಅಲ್ವಾ ಅಂತ. ಅದಾದಮೇಲೆ ಸ್ವಲ್ಪ ಹೊತ್ತಿಗೆ ಅವರ ಮನೆ ಕೂಡ ರೀಚ್ ಆದ್ವಿ ನಾವು. ನಮ್ಮ ಮನೆ ಥರನೇ ಇದೆ ಅವರ ಮನೆ ಕೂಡ. ನಾನು ಅವರ ವ್ಲಾಗಲ್ಲಿ ಎಲ್ಲ ಇದು ನೋಡ್ತಾ ಇದ್ದೆ, ಅಡಿಕೆಯಲ್ಲಿ ಎದುರುಗಡೆ ಹಾಕಿದ್ದೆಲ್ಲ ನೋಡ್ತಾ ಇದ್ವಲ್ಲ. ಸೊ ಇವತ್ತು ಡೈರೆಕ್ಟಾಗಿ ನೋಡ್ತಾ ಇದ್ದೇನೆ. ತುಂಬ ಖುಷಿ ಆಗ್ತಾಯಿದೆ, ಅಂದರೆ ಸಬ್ಸ್ಕ್ರೈಬರ್ ಮನೆಗೆ ಹೋಗ್ತಾ ಇದ್ದೇವೆ ಅಂತ. ನಾವೇನಿಗಂತೂ ಫುಲ್ ಖುಷಿಯಾಗಿದೆ. ಓಕೆ, ಇನ್ನೂ ಒಳಗಡೆ ಹೋಗೋಣ. ಒಂದು 10 ನಿಮಿಷ ಈಚೆ ಬರಬೇಕು ಇವರ ಮನೆಗೆ. ಹೋದ ಕೂಡಲೇ ಜ್ಯೂಸ್ ಎಲ್ಲ ಕೊಟ್ಟರು. ಹಾಗೆ ಅವರ ಮನೆಗೆ ಇವಾಗ ಕೆಲವು ನೆಂಟರು ಕೂಡ ಬಂದಿದ್ದಾರೆ ಜಾತ್ರೆಗೆ ಅಂತ. ಬಂದು ಫೇಸ್ ವಾಶ್ ಮಾಡಿದ್ದು. ಬಿಸಿಲಿಗೆ ಉಂಟಲ್ಲ, ಮುಖ ಎಲ್ಲ ಕರಿಂಚೋಗಿದೆ. ಅಂದು ಪರಿಚಯ ಸಿಗುದಿಲ್ಲ ಇಲ್ಲಿ ಇವರಿಗೆ, ಆ ಥರ ಆಗಿದೆ. ಇದು ನಂದು ನವ್ಯನ ಮನೆ ಗೈಸ್, ಹಳೆಯ ಮನೆ. ನವ್ಯಂದು ಅಂದರೆ ಹಳೆ ಕಾಲದ ಮನೆ ಆ ಥರ. ನಮ್ಮ ಮನೆ ಈಗ ಅದೇ ಥರ ಇದೆ, ಹಸಿರಿದೆ. ಸ್ವಲ್ಪ ಹೊತ್ತು ಮಾತಾಡಿದ್ವಿ. ಅವರಿಗೆ ಬೇರೆ ರಿಲೇಟಿವ್ಸ್ ಎಲ್ಲ ಬಂದಿದ್ದರು ಪಾಪ. ನವ್ಯ ಹಾಗಾಗಿ ಬ್ಯುಸಿ ಇದ್ದರು, ನನ್ನ ಹತ್ರ ಮಾತಾಡ್ಲಿಕ್ಕಲ್ಲ, ಅವ್ರ ಹತ್ರ ಮಾತಾಡ್ಲಿಕ್ಕಲ್ಲ ಅಂತ. ಅದಾದಮೇಲೆ ಊಟಕ್ಕೆ ಎಲ್ಲ ರೆಡಿ ಮಾಡಿದರು. ನಾನು ವೆಜ್ ಅಲ್ವಾ, ಹಾಗಾಗಿ ವೆಜ್ಜಲ್ಲಿ ಕ್ಯಾಬೇಜ್ ಪಲ್ಯ ಹಾಗೆ ಮಶ್ರೂಮ್ ಇದೊಂದು ಗ್ರೇವಿ ಎಲ್ಲ ಮಾಡಿದ್ರು. ತುಂಬ ಚೆಂದ ಇತ್ತು, ನನಗೆ ಇಷ್ಟ ಆಯಿತು. ಹನಿಗೆ ಚಿಕನ್ ಸುಕ್ಕ ಸಾರೆಲ್ಲ ಇತ್ತು, ಹಾಗೆ ಕೊಟ್ಟಿಗೆ ಮಾಡಿದರು, ತರಕಾರಿ ಸಾಂಬಾರಿತ್ತು. ಅಡುಗೆ ಅಂತೂ ಎಲ್ಲನೂ ತುಂಬ ಚೆನ್ನಾಗಿತ್ತು. ನನಗೆ ಅದರಲ್ಲಿ ಮಶ್ರೂಮಿಗಂತೂ ತುಂಬ ಇಷ್ಟ ಆಯಿತು. ಅದು ಗೋಡಂಬಿ ಎಲ್ಲ ಹಾಕಿ ಪುಳಿ ಮುಂಚಿ ಟೈಪಲ್ಲಿ ಮಾಡಿದರು, ತುಂಬ ಇಷ್ಟ ಆಯಿತು. ನಾವೇನಾದರೂ ಹೇಳಿದೆ ತುಂಬ ಚೆನ್ನಾಗಿದೆ ಅಂತ. ಹನಿಗೆ ಚಿಕನ್ ಅಲ್ಲ, ಹಾಗಾಗಿ ಅವಳಿಗೆ, ನಿಮಗೆ ಗೊತ್ತಲ್ಲ, ಅವಳಿಗೆ ಚಿಕನ್ ಅಂದರೆ ಪ್ರಾಣ. ಅವಳ ಹತ್ರ ಮಶ್ರೂಮ್ ಒಂದು ಪೀಸ್ ತಿಂದು ನೋಡು ಅಂತ ಹೇಳಿದೆ, ಎಷ್ಟು ಚೆನ್ನಾಗಿದೆ ಅಂತ. ಸೊ ಹಾಗಾಗಿ ಅವಳು ಕೂಡ ಟೇಸ್ಟ್ ಮಾಡ್ತಾ ಇದ್ದಾಳೆ. ಅಮ್ಮ ಚೆನ್ನಾಗಿ ಮಾತಾಡಿಸಿದ್ರು. ಮದುವೆಗೆ ನಾನು ಅಂದರೆ ರಿಸೆಪ್ಷನ್ಗೆ ಹೋಗಿದ್ದಾಗ ಇವರನ್ನು ನೋಡಿದ್ದು ಅಮ್ಮ ಅಪ್ಪ ನಾನೆಲ್ಲ. ಸೊ ಆ ಟೈಮಲ್ಲಿ ಅದಾದಮೇಲೆ ಇವತ್ತೇ ನಾನು ಫಸ್ಟ್ ಟೈಮ್ ನಾವೇನ ಮನೆಗೆ ಬರ್ತಾ ಇರೋದು. ಅವರ ಅಮ್ಮನೇ ಎಲ್ಲ ಅಡುಗೆ ಪ್ರಿಪ್ರೇಷನ್ ಎಲ್ಲ ಮಾಡಿದ್ರಂತೆ, ಸಖತ್ತಾಗಿ ಮಾಡಿದರು. ಹಾಗೆ ನವ್ಯ ಕೂಡ ಸ್ವಲ್ಪ ಹೆಲ್ಪ್ ಮಾಡ್ತಾ ಇದ್ರು ಅಂತ ಅವರಮ್ಮ ಹೇಳಿದರು. ಬೆಳಿಗ್ಗೆಯಿಂದ ಸಾಕಾಗತ್ತೆ ಅಂತ. ನೆಂಟರು ಬಂದಾಗ ಹಾಗೆ ಅಲ್ವಾ, ಈಗ ನಮ್ಮ ಮನೆಯಲ್ಲಿ ಕೂಡ ನೇಮೋತ್ಸವ ಎಲ್ಲ ಆಗುವಾಗ ಎಲ್ಲರೂ ಬರ್ತಾರೆ. ಆ ಟೈಮಲ್ಲಿ ಎಷ್ಟು ಅಡುಗೆ ಮಾಡಿದರೂ ಸಾಕಾಗೋದಿಲ್ಲ, ಬಟ್ ಮಾಡಲೇಬೇಕಾಗತ್ತಲ್ವಾ. ಬಟ್ ತುಂಬ ಚೆನ್ನಾಗಿ ಮಾಡಿದರು, ರುಚಿಯಾಗಿತ್ತು. ನನಗಂತೂ ತುಂಬ ಇಷ್ಟ ಆಯಿತು ಅಡುಗೆ. ಮತ್ತು ವನಜಕ್ಕ ಕೂಡ ವೆಜ್, ಯಾಕಂದರೆ ಶುಕ್ರವಾರ ಅಲ್ವಾ, ಹಾಗಾಗಿ ಅವರು ಕೂಡ ವೆಜ್ಜೇ ಇವತ್ತು. ನಾವಿಬ್ಬರು ವೆಜ್ಜು. ಮತ್ತು ಕೃಷ್ಣ ನಿಮಗೆ ಗೊತ್ತಲ್ಲ, ಚಿಕನ್ ತಿನ್ನೋದು ಕಡಿಮೆ ಅವನು, ಬಟ್ ಇವತ್ತು ಚಿಕನ್ ಸಾಂಬಾರಲ್ಲಿ ಸ್ವಲ್ಪ ರೊಟ್ಟಿ ತಿಂದ. ಅಮ್ಮ ಕುಟ್ಲಾಡೆ ಆ ರೀತಿ ಬೇಲೆ ಪೊಪ್ಪೆ ಬಯ್ಯ ಬರ್ತಿ ಪೊಪ್ಪ ಸೌದಿಡು ಆಯ್ತ ಬಾಲೆ ಮಾಮಿ ಒಳ್ಳೆರಿ ಮಾಮಿ ಆಮೇಲೆ ಊಟ ಎಲ್ಲ ಆಗಿ ಸ್ವಲ್ಪ ಹೊತ್ತು ಮಾತಾಡ್ತಾ ಕೂತ್ಕೊಂಡ್ವಿ. ಇದು ನವ್ಯನ ಅತ್ತೆ ಮಾವ ಅವರು ಕೂಡ ಬಂದಿದ್ದರು. ಅವರು ನನ್ನ ವ್ಲಾಗ್ ಎಲ್ಲ ನೋಡ್ತಾರಂತ ಹೇಳಿದರು. ನನ್ನ ವ್ಲಾಗ್ ಎಲ್ಲ ನಾನು ನೋಡ್ತಾ ಇರ್ತೇನೆ ಅಂತ. ಆಲ್ಮೋಸ್ಟ್ ಅವ್ರ ಮನೇಲಿ ಎಲ್ಲರೂ ನನ್ನ ವ್ಲಾಗ್ ನೋಡ್ತಾರೆ. ಇದು ಧನುಷ್, ಇದು ಅಕ್ಕಂದು ಮಗ. ನಾನು ಅವರ ವ್ಲಾಗಲ್ಲಿ ಪಾಪನ ನೋಡ್ತಾ ಇರ್ತೇನೆ. ಅವನು ಕೃಷ್ಣನನ್ನು ನೋಡಿ ಮಾತಾಡ್ತಾ ಇದ್ದ, ಮತ್ತು ಕೃಷ್ಣನಿಗೆ ಜೇಸಿಪಿ ಎಲ್ಲ ತಂದು ತಗೊಂಡು ಆಟ ಆಡ್ತಾ ಇದ್ದ. ನವ್ಯ ಕೃಷ್ಣನಿಗೆ ಅಲ್ಲಿ ಸಂತೆಯಲ್ಲಿ ಒಂದು ದೊಡ್ಡ ಜೇಸಿಪಿ ಕೂಡ ತೆಗೆದುಕೊಟ್ರು. ಅದಾದಮೇಲೆ ಇವಾಗ ಇನ್ನು ಒಂದು ರೀಲ್ಸ್ ಮಾಡಬೇಕು ಅಂತ ಕೂಡ ಹೇಳಿದ್ದಾರೆ. ನಾವು ಏನು ನೋಡಬೇಕು.
ಊಟ ಎಲ್ಲ ಆಯ್ತು. ಈಗ ನಾವೇನೊಂದು ರೀಲ್ಸ್ ಮಾಡ್ಬೇಕಂತೆ. ರೀಲ್ಸ್ ಫಸ್ಟ್ ರೀಲ್ಸ್. ನಾವೇನ ಜೊತೆ ಫಸ್ಟ್ ರೀಲ್ಸ್. ಹೊಟ್ಟೆ ಮಾತ್ರ ನಂದು ಫುಲ್ ಆಯ್ತು, ಜಾಗ ಇಲ್ಲ. ರೀಲ್ಸ್ ಮಾಡ್ಲಿಕ್ಕೆ ಎಷ್ಟು ಹೊತ್ತು ನೋಡಿ, ಬೆವರು ಹಿಡಿತಾ ಉಂಟು. ಕೃಷ್ಣ ವಿಡಿಯೋ ಪ್ಲೇ ಮಾಡ್ಲಿಕ್ಕೆ ಸಾಂಗ್ ಇದೆ, ಮಸ್ತಾಯ್ತು. 1 ನಿಮಿಷದ ವಿಡಿಯೋ 1 ಗಂಟೆ ತಗೊಂಡ್ವಾ ಅಂತ. ಒಬ್ಬರದ್ದು ಸರಿ ಆದ್ರೆ ಒಬ್ಬರದ್ದು ಸರಿ ಆಗ್ಲಿಕ್ಕಿಲ್ಲ. ರೀಲ್ಸ್ ಎಲ್ಲ ಮಾಡಿ ಮತ್ತೆ ಹೊರಟ್ವಿ ನಾವು. ನವ್ಯನ ಅತ್ತೆ ಮಾವ ಕೂಡ ಮಂಗಳೂರಿಗೆ ಹೋಗುವವರೆಲ್ಲ ಮಾಡಿ ತನಕ ಅವ್ರ ಜೊತೆನೇ ಹೋಗ್ಬೋದು ಅಂತ ಹೇಳಿದರು. ಹಾಗಾಗಿ ಅದೊಂದು ಈಸಿ ಆಯಿತು ನಮಗೆ. ಇಲ್ದಿದ್ರೆ ಮತ್ತೆ ರಿಕ್ಷಾಕ್ಕೆ ಕಾಯಬೇಕಿತ್ತು. ಲಾಸ್ಟ್ಗೆ ಎಲ್ಲರೊಂದು ಫ್ಯಾಮಿಲಿ ಫೋಟೋ ತೆಗೊಂಡು ಅಲ್ಲಿಂದ ಹೊರಟ್ವಿ. ನನಗಂತೂ ತುಂಬ ಖುಷಿ ಆಯಿತು, ತುಂಬ ಚೆನ್ನಾಗಿ ನೋಡಿಕೊಂಡ್ರು. ಥ್ಯಾಂಕ್ ಯು ನವ್ಯ, ಕರೆದದ್ದಕ್ಕೆ ತುಂಬ ಚೆನ್ನಾಗಿ ಟ್ರೀಟ್ ಮಾಡಿದ್ರಿ. ಇನ್ನೊಮ್ಮೆ ಖಂಡಿತ ಯಾವಾಗಲಾದರೂ ಮೀಟ್ ಆಗೋಣ ಆದಷ್ಟು ಬೇಗ ಅಂತ ಹೇಳ್ತಾ ಅಲ್ಲಿಂದ ಎಲ್ಲರನ್ನು ಬೀಳ್ಕೊಟ್ಟು ಹೊರಟ್ವಿ. ಇನ್ನೂ ಸ್ವಲ್ಪ ಹೊತ್ತು ಇರ್ಬೋದಿತ್ತು, ಬಟ್ ಆಲ್ರೆಡಿ ಸಂಜೆ ಆಗ್ತಾ 4-4:15 ಆಗ್ತಾ ಬಂತು. ಇನ್ನು ಮನೆ ತಲುಪಬೇಕು. ನವ್ಯನ ಮನೆಯಿಂದ ಬಂದುಂಟಲ್ಲ, ನಮ್ಮ ಅವಸ್ಥೆ ನೋಡ್ಬೇಕು. ನನ್ನ ಮುಖ ಫಸ್ಟ್ ಟೈಮ್ ಇಷ್ಟು ಟ್ಯಾನ್ ಆಗಿರುದು ಎಂತ ಒಂಥರ ಆಗಿದೆ. ಮತ್ತೆ ಜಾತ್ರೆಯಲ್ಲಿ ನೋಡಿ ಕೃಷ್ಣ ಇದೊಂದು ತಗೊಂಡ, ಇದು ಬರೆಯುದಂತೆ. ಮತ್ತೆ ಇಲ್ಲಿ ಎಂತ ಉಂಟು ಒಂಥರ ಡಿಲೀಟ್ ಮಾಡಿದ್ರೆ ಹೋಗ್ತದೆ. ಇಲ್ಲಿ ಡಿಲೀಟ್ ಆಪ್ಷನ್ ಉಂಟಲ್ಲ, ಇಲ್ಲಿ ಬರೀ ಏನಾದ್ರು. ಮತ್ತೆ ನವ್ಯ ಜೆಸಿಪಿ ಚೀಪೆ ಉಂಟಾ? ನವ್ಯ ಜೆಸಿಪಿ ಚೀಪೆಜ ಹುಳಿ ಅಮ್ಮ, ಹುಳಿ ಕಾಸ ನವ್ಯ ಜೆಸಿಪಿ ತೆಗೆದು ಕೊಟ್ರು. ಜೆಸಿಪಿ ಉಂಡುಂಬೆ ನವ್ಯ ಕೊರ್ನ ಖುಷಿ ಆಯ್ತು. ಮತ್ತೆ ಇಲ್ಲಿ ತನಕ ಅವರ ನವ್ಯಂದ ಅತ್ತೆ ಮಾವ ಮಂಗಳೂರಿಗೆ ಹೋಗುವವರು, ಅಣಿ ತನಕ ಬಿಟ್ರು ನಮ್ಮನ. ಮತ್ತೆ ಕುದ್ರೋಳಿ ಜಾತ್ರೆಗೆಲ್ಲ ಬನ್ನಿ ಅಂತ ಹೇಳಿದ್ರು ಮಂಗಳೂರಿಗೆ. ಎಲ್ರು ತುಂಬಾ ಚೆನ್ನಾಗಿ ಮಾತಾಡ್ಸಿದ್ರು, ಅದು ಖುಷಿ ಆಯ್ತು. ಅವರ ಮನೆಯಲ್ಲಿ ಕೂಡ ನನ್ನ ವಿಡಿಯೋಸ್ ಎಲ್ಲರೂ ನೋಡ್ತಾರಂತೆ, ಅವರ ರಿಲೇಟಿವ್ಸ್ ಎಲ್ಲ ತುಂಬಾ ಜನ ಇದ್ರು. ವಿಡಿಯೋಸ್ ಎಲ್ಲ ನೋಡ್ತಾ ಇರ್ತೇವೆ ಅಂತ ಹೇಳಿದ್ರು, ಅದೊಂದು ಖುಷಿ ಆಯ್ತು. ಅದಾದ್ಮೇಲೆ ಜಾತ್ರೆ ಎಲ್ಲ ಜೆಸಿಪಿ ಮತ್ತೆ ಇವಳೊಂದೆರಡು ಕ್ಲಿಪ್ಪು, ಮತ್ತೆ ನಾನ್ ಮಾತ್ರ ಉಪ್ಪು ಹಾಕ್ಲಿಕ್ಕೆ ಭರಣಿ ಸಿಗ್ತದಲ್ಲ ಅದು ತಗೊಂಡಿದ್ದೇನೆ. 2 ಉಪ್ಪು ಹಾಕ್ಲಿಕ್ಕೆ, 1 ಹುಳಿ ಹಾಕ್ಲಿಕ್ಕೆ ಅಂತ. ಪ್ಲಾಸ್ಟಿಕ್ ಡಬ್ಬಿಯಲ್ಲಿ ಉಪ್ಪು ಹಾಕಿಟ್ರೆ ಒಳ್ಳೇದಲ್ಲ ಅಂತ ಹೇಳ್ತಾರೆ. ಎಂತಕ್ಕೆ ಎಂತದ ಮೊನ್ನೊಂದು ವಿಡಿಯೋ ನೋಡಿ, ಅದು ನಿಜನ ಸುಳ್ಳ ಗೊತ್ತಿಲ್ಲ, ದುಡ್ಡು ಉಳಿಯುದಿಲ್ಲ ಅಂತೆ ಪ್ಲಾಸ್ಟಿಕ್ ಅಲ್ಲಿ ಹಾಕಿಟ್ರೆ ಉಪ್ಪು. ಅದು ಮನುಷ್ಯ ಅದೊಂದು ತಿನ್ನುದಿಲ್ಲ, ಅಷ್ಟು ಹುಳಿ ಉಂಟು. ತಿನ್ಲಿಲ್ಲ ಅಂದ್ರೆ ಅತ್ತೆ ಹೋಯ್ತಾರೆ. ಈಗ ಬೈದಿದ್ದು ಕೇಳ್ತೀವಿ ಇವರಿಗೆಲ್ಲ. ನಮಗೆ ಹೇಗೆ ಆಯ್ತು ನವ್ಯನ ಮನೆಗೆ ಹೋಗಿ? ಖುಷಿ. ಅವಳಿಗೆ ಚಿಕನ್, ನಾನು ವನಚಕ್ಕ ಎಲ್ಲ ವೆಜ್. ಕೃಷ್ಣನಿಗೆ ಹೇಗೆ ಆಯ್ತು ನವ್ಯ ಅಕ್ಕನ ಮನೆಗೆ ಹೋಗಿ? ನವ್ಯಕ್ಕನ ಮನೆಗೆ ಹೋಗಿ ಖುಷಿ ಆಯ್ತಾ? ನವ್ಯನ್ಗೆ ಕೃಷ್ಣ ಅಂದ್ರೆ ಭಾರಿ ಪ್ರೀತಿ. ಇನ್ನು ಜಾತ್ರೆಗೆ ಬರ್ಲಿಕ್ಕೆ ಹೇಳಿದ್ದೇನೆ ಏಪ್ರಿಲ್ ಅಲ್ಲಿ. ನೋಡಿ ಈ ತರ ಬರೀಲಿಕ್ಕೆ. ಅದನ್ನ ಡಿಲೀಟ್ ಮಾಡು. ಜಾಸ್ತಿ ಏನು ತಗೊಂಡಿಲ್ಲ. ದಾದ ಮನ್ಪೋಡು ನಿಲ್ಲು ಮಾರಿತೆ ಸ್ವಲ್ಪ. ನಾವು ಅರ್ಧ ಕರೆಂಚಿದ್ ರೀಲ್ಸ್ ಮಾಡುವಾಗ ಬಾ, ಬಿಸಿಲಲ್ಲಿ ಸತ್ತು ಇರ್ತೀವಿ ರೀಲ್ಸ್ ಮಾಡುವಷ್ಟೊತ್ತಿಗೆ. ಬೀನ್ಸ್ ಪಲ್ಯ ಮಾಡ್ಬೇಕು, ಅಮ್ಮ ಬೊಬ್ಬೆ ಹೊಡಿತಿದ್ದಾರೆ. ನಿಂಗೆ ತಿನ್ಲಿಕ್ಕೆ ಆಗುದಿಲ್ಲ ತರಕಾರಿ, ಇದು ಹಣ್ಣು ಫ್ರೂಟ್ಸ್ ನಿಂಗೆ ಇಳಿಯುವುದಿಲ್ಲ ಇದು. ಚಂಪು ಕೈ ಕೊಡು ಚಂಪು, ಕೈ ಕೊಡು ಲೈಟ್ ಜಾತ್ರೆಯಲ್ಲಿ ನೋಡಿ ಇದೆರಡು ತಗೊಂಡೆ, 200 ರೂಪಾಯಿಗೆ 2. ಒಂದು ಉಪ್ಪು ಹಾಕ್ಲಿಕ್ಕೆ ಇನ್ನೊಂದು ಬೇಕಿತ್ತು ಸಣ್ಣದು, ನೆನಪಾಗ್ಲಿಲ್ಲ ಆಯ್ತಾ. ಒಂದ್ರಲ್ಲಿ ಕಲ್ಲು ಉಪ್ಪು, ಒಂದ್ರಲ್ಲಿ ಪುಡಿ ಉಪ್ಪು, ಇದು ಹುಳಿ ಹಾಕ್ಲಿಕ್ಕೆ. ಇದು ನಮ್ಮದು ಹುಳಿದು ಬಾಕ್ಸ್ ನೋಡಿ ಇಷ್ಟು ದೊಡ್ಡದು. ಹುಳಿಗೆ ಸ್ವಲ್ಪ ಉಪ್ಪು ಹಾಕಿ ಇಡ್ಬೇಕು. ಕತ್ತಲೆ ಕೊಡ್ಚಾಯ್.
ಚಂದ ಚಂದದಿತ್ತು ತೆಗೊಳ್ಳಿಕ್ಕಾದ್ರೆ, ಇಲ್ಲಿ ಇಡ್ಲಿಕ್ಕೆ ಜಾಗ ಇಲ್ಲ. ಅತ್ತೆ ಅದೇ ಬೈತಾ ಇದ್ದಾರೆ, ಇಡ್ಲಿಕ್ಕೆ ಜಾಗ ಇಲ್ಲ, ಎಂತಕ್ಕೆ ತಗೊಂಡಿತ್ತು ಅಂತ. ನಾನಾದ್ರೆ ಇರ್ಲಿ ಅಂತ ತಗೊಂಡೆ. ಇದೊಂದು, ಮತ್ತೆ ಇದ್ರಲ್ಲಿ ಉಪ್ಪು ಹಾಕುವ ಅಂತ. ಈಗ ಪುಡಿ ಉಪ್ಪು ಹಾಕುದಾ ಕಲ್ಲು ಉಪ್ಪು ಹಾಕುದಾ ಕನ್ಫ್ಯೂಸ್ ಅಲ್ಲಿ ಇದ್ದೇನೆ. ಇದರಲ್ಲಿ ಪುಡಿ ಉಪ್ಪೆ ಹಾಕಿ ಇಟ್ಟೇನೆ, ಕಲ್ಲುಪ್ಪಿಗೆ ಇನ್ನೊಂದು ತಗೊಳ್ಬೇಕು ಅಲ್ಲ. ಕಲ್ಲುಪ್ಪು ಹಾಕಿಟ್ಟಿದ್ದಾನೆ, ಕಲ್ಲುಪ್ಪು ಪುಡಿ ಉಪ್ಪಿಗೆ ಬೇರೆ ತಗೊಳ್ಳು. ಹಾಗೆ ಈಗ ಬಂದು ಬೀನ್ಸ್ ಎಲ್ಲ ಪಲ್ಯ ಮಾಡಿ ಆಯ್ತು. ಇಲ್ಲಿ ಎಂತ ಗೊತ್ತಾ, ಇದ್ರ ಬಗ್ಗೆ ನಮ್ಮದು ಮನೆ ನೋಡಿ, ಇಲ್ಲಿ ಬೆಂಕಿ ಮಾಡ್ತೇವಲ್ಲ, ಅದಕ್ಕೆ ಫುಲ್ ಕರಿ ಆಗ್ತದೆ. ಎರಡನ್ನು ಕೂಡ ಈಗ ಅಲ್ಲಿ ತಗೊಂಡೋಗಿ ಇಡ್ತಾನೆ, ಗಾಳಿ ಇಲ್ಲ. ಇದರಲ್ಲಿ 2 ಪ್ಯಾಕೆಟ್ ಹಿಡಿತದೆ ಕಲ್ಲುಪ್ಪು. ಇನ್ನೊಂದು ಸಣ್ಣದು ತಗೊಂಡಿದ್ದೆ, ಅಲ್ಲಿತ್ತಲ್ಲ ಇನ್ನೊಂದು ಕಡೆ ನೋಡು, ಅದು ತಗೊಳ್ಬೇಕಿತ್ತು. ಸರಿ ಇತ್ತು ಅದು ಪುಡಿ ಉಪ್ಪು ಹಾಕಿದ್ದು. ಆಯ್ತು, ನಿಂಗೆ ತಲೆಗೆ ಹೋಗ್ಲಿಲ್ಲ. ಮತ್ತೆ ನಾವು ಇದೊಂದು ಕ್ಲಿಪ್ ತಗೊಂಡು, ಇದು ಚಂದ ಇತ್ತು, ಹಾಕುದಿಲ್ಲ, ಚಂದ ಇತ್ತು ಅಂತ ತಗೊಂಡು. ಇದು ನನ್ನ ಅಮ್ಮನ ತಲೆಗೆ ದೊಡ್ಡದಾಗ್ತದೆ, ನಮ್ಮನ ತಲೆಗೆ ಸ್ವಲ್ಪ ಹೋಗುದಲ್ಲ, ಯಾರಾಗ್ತಾರೆ ಗೊತ್ತಿಲ್ಲ, ಚಂದ ಉಂಟು. ಮತ್ತೆ ಇದು ತಗೊಂಡು, ಇದು ಹಾಕ್ತಾರ ಗೊತ್ತಿಲ್ಲ, ಅವ್ರು ಹಾಕುದು ಬ್ಲ್ಯಾಕ್. ಇದು ತಗೊಂಡು ಮತ್ತೊಂದು ಕಿವಿ, ಇದು ಎಲ್ಲಿಗೆ ಹೋದ್ರೆ ಕೂಡ ಇದೊಂದು ಇರ್ತದೆ ಅವರದ್ದು. ಅಷ್ಟೇ ನಾವು. ಮತ್ತೆ ಅದೊಂದು ಅದೇ ಅವರಿಗೆ ಉಪ್ಪು ಎಲ್ಲ ಹಾಕಿ ಮತ್ತೆ ಅಷ್ಟೇ ನಾವು. ಮತ್ತೆ ನಾವೆಲ್ಲ ತಿಂದದ್ದು, ನಾವು ಗೋಬಿ ತಿಂದ್ವಿ, ಮತ್ತೆ ಸೋಡಾ ಶರ್ಬತ್ ಎಲ್ಲ ಕುಡಿದ್ವಿ, ಮತ್ತೆ ಅಷ್ಟೇ. ನಾನು ಜಾಸ್ತಿ ತಿನ್ನಿಲ್ಲ ಇವತ್ತು, ನನಗೆ ಹೊಟ್ಟೆ ಫುಲ್ ಆಗಿತ್ತು ಅದಕ್ಕೆ. ಇನ್ನು ಇವತ್ತಿನ ಬ್ಲಾಗ್ ಇಷ್ಟೇ ಗೈಸ್. ಇನ್ನು ಸ್ವಲ್ಪ ಕೃಷ್ಣನಿಗೆ ಓದಿಸ್ಲಿಕ್ಕೆ ಎಲ್ಲ ಉಂಟು. ಇವತ್ತಿನ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ.